ಹೊಸ ಆಟ ಶುರುವಾಗಿದೆ. ಯೂಟ್ಯೂಬರ್ಸ್ ವರ್ಸಸ್ ಯೂಟ್ಯೂಬರ್ಸ್. ಪಾಪ ರೀ ಮೀಡಿಯಾದವ್ರಿಗೆ ಕೆಲ್ಸನೇ ಇಲ್ದಂಗ ಆಗೋಗ್ಬಿಟ್ಟಿದೆ. ಏನ್ ಮಾಡೋದು? ಎಲ್ಲ ಯೂಟ್ಯೂಬರ್ಸ್‌ನ ಕರ್ಸಿ ಇವತ್ತು ಎಲ್ಲಾ ಚಾನಲ್ ಅಲ್ಲೂ ಟಿವಿ9 ನೋಡಿ, ಗ್ಯಾರಂಟಿ ಟಿವಿ ಹೊಸ್ದಾಗ್ ಬಂದಿರೋ ಗ್ಯಾರಂಟಿ ನ್ಯೂಸ್ ಇರ್ಬೋದು, ಆರ್ ಕನ್ನಡ, ಸುವರ್ಣ, ಎಕ್ಸ್-ವೈ-ಝೆಡ್ ಎಲ್ಲಾ ಚಾನಲ್‌ಗಳಲ್ಲೂ ಇವತ್ತು ಯೂಟ್ಯೂಬರ್ಸ್‌ದೇ ಹವ. ಯೂಟ್ಯೂಬರ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಟಿ-ಆರ್-ಪಿನೇ ಇಲ್ಲ ಇವತ್ತು. ಯೂಟ್ಯೂಬರ್ ವರ್ಸಸ್ ಯೂಟ್ಯೂಬರ್ ಆಗೋಗಿದೆ. ಈ ಧರ್ಮಸ್ಥಳದ ಕತೆ ಆದ್ರೆ ತೀರದ ವ್ಯಥೆ ಆಗೋಗಿದೆ ರೀ. ಆ ಕೇಸ್ ಮುಗಿತಾ ಇಲ್ಲ, ಈಚೆಗೆ ಯೂಟ್ಯೂಬರ್ಸ್ ಫುಲ್ಲು ಮಿಂಚ್ತಾ ಇದಾರೆ. ಮೀಡಿಯಾದಲ್ಲೂ ಅವ್ರೆ, ಸೋಷಿಯಲ್ ಮೀಡಿಯಾದಲ್ಲೂ ಅವ್ರೆ, ಯೂಟ್ಯೂಬ್ ಅಲ್ಲೂ ಅವ್ರೆ. ಈಗ ಹೊಸ ಪರಿಚಯ ಒಬ್ಬ ಸುಮಂತ್ ಅನ್ನೋ ಯುವಕ ಬಂದಿದ್ದಾನೆ. ಅವನು ಪಾಪ ಇನ್ನು ತೊದಲು ನುಡಿ ಅವನಿಗೆ. ಅವನಿಗಿನ್ನೂ ಸರಿಯಾಗಿ ಪ್ರೆಸೆಂಟೇಶನ್ ಮಾಡಕ್ಕೆ ಬರ್ತಾ ಇಲ್ಲ. ಚಿಕ್ಕ ಹುಡ್ಗ. ಅವನ್ ಬಂದು ಇವಾಗ ಆರೋಪ ಮಾಡ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಸಮೀರ್ ಸಮೀರ್ ವಿಡಿಯೋ ಸುಮ್ನೆ ವೈರಲ್ ಆಗಿಲ್ಲ ಗುರು, ಅದಕ್ಕೆ ಫಂಡ್ ಆಗಿದೆ, ಅದಕ್ಕೆ ಅದು ವೈರಲ್ ಆಗಿದೆ ಅಂತ. ಅದನ್ನ ಇಟ್ಕೊಂಡು ಇವತ್ತು ಫಂಡ್ ಆಗಿದೆ ಅನ್ನೋ ವಿಚಾರವನ್ನ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇವತ್ತು ಈ ಯೂಟ್ಯೂಬರ್ ತೊದಲು ನುಡಿ ಮಾತಾಡ್ತಾ ಇರುವಂತ ನಮ್ಮ ಸುಮಂತ್ ಯೂಟ್ಯೂಬರ್ನ ಇಟ್ಕೊಂಡು ಇವತ್ತು ಚರ್ಚೆಗಿಳಿದಿದ್ದಾರೆ. ಸುಮಂತ್ ವರ್ಸಸ್ ಯಾರೋ ಚಂದನ್ ಗೌಡ ಅಂತ. ಸೊ ಇವ್ರಿಬ್ರು ಜಗಳನ ಇವರು ಮಜಾ ತಗೋತಾ ಇದಾರೆ, ಜೊತೆಗೆ ಇವರು ಟಿ-ಆರ್-ಪಿ ಮಾಡ್ಕೋತಾ ಇದಾರೆ. ಜೊತೆಗೆ ನಿಮ್ಗೊಂದ್ ಗುಟ್ ಹೇಳ್ತೀನಿ ಕೇಳಿ, ಅವ್ರಿಗೂ ಫಂಡ್ ಆಗಿರ್ಬೋದು. ಇಲ್ಲ ಅಂದ್ರೆ ಯಾಕೆ ಇವರು ಈ ತರ ಎಲ್ಲ ಮಾಡ್ತಾರೆ? ಯಾಕೆ ಯೂಟ್ಯೂಬರ್ಸ್ ಕರ್ಕೊಂಡ್ಬಂದು ಇವ್ರ ದೊಡ್ಡ ಚಾನೆಲ್ ಅಲ್ಲಿ ಅವ್ರಿಗೆ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ? ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ನ್ಯಾಯ ಸಿಗ್ಲಿಲ್ಲ ಒಬ್ಬ ಹೆಣ್ಮಗಳಿಗೆ. ಸೌಜನ್ಯನ ಅತ್ಯಾಚಾರ ಆಗಿದೆ, ಆಕೆ ಇವತ್ತು ಇಲ್ಲಿಲ್ಲ. ಬರ್ಬರವಾಗಿ ಆಕೆಯನ್ನ ತಿಂದು ಮುಗಿಸಿ ಮರಕ್ಕೆ ಕಟ್ಟಿ ಹಾಕಿದ್ದಾರೆ ಪಾಪಿಗಳು. ಈ ವಿಚಾರವಾಗಿ ಸಮೀರ್ ಎ.ಐ ವಿಡಿಯೋ ಮಾಡಿರೋದು. ಅದಕ್ಕೆ ಫಂಡ್ ಕಟ್ ಮಾಡಿದ್ನೋ, ಫಂಡ್ ಕೊಡದೆ ಮಾಡಿದ್ನೋ, ಹೇಗ್ ಮಾಡಿದ್ನೋ ಗೊತ್ತಿಲ್ಲ. ಆದ್ರೆ ಅವನ್ನ ತಡಿಯಕ್ಕೆ ಮಾತ್ರ ಆ ವಿಡಿಯೋ ಹಿಂದೆ ಇರೋ ಕತೆ, ವ್ಯತೆ, ನೋವು, ಸಾವು ಇದನ್ನ ತಡಿಯಕ್ ಮಾತ್ರ ಸಾವಿರಾರು ಜನ ನಿಂತ್ಕೊಂಡ್ಬಿಟ್ಟಿದಾರೆ ಕಣ್ರಿ. ಅದು ಎಲ್ಲ ಪೇಯ್ಡೆ ನೀಟಾಗಿ ಗೊತ್ತಾಗ್ತಾ ಇದೆ. ಇವತ್ತು ಈ ದೊಡ್ಡ ಚಾನೆಲ್ ಅವ್ರು ಕೂಡ ಎಲ್ಲರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ರಾಕೇಶ್ ಶೆಟ್ಟಿಯಿಂದ ಹಿಡಿದು ಇವತ್ತು ಲಕ್ಷ್ಮಿ ಅನ್ನೋ ಒಂದು ಹೆಣ್ಮಗಳು ಕೂಡ ಅದ್ರನ್ನ ಆರ್ ಕನ್ನಡದಲ್ಲಿ ಕೂರಿಸ್ಕೊಂಡು ಇವನ್ನ ಇಂಟರ್ವ್ಯೂ ಮಾಡಿದ್ದೆ. ಯಾರನ್ನ? ಈ ತೊದಲು ನುಡಿ ನುಡಿತಾ ಇರುವಂತಹ ಒಬ್ಬ ಬಾಲಕ ಏನಿದಾನೆ ಸುಮಂತ್, ಇವನ್ನ ಕರೆಸಿ ಇವತ್ತು ಚರ್ಚೆ. ಅಂದ್ರೆ ಫಂಡ್ ಆಗಿದೆ ಅಂತ ಅವರು ಪ್ರೂವ್ ಮಾಡ್ತಾ ಇದಾರೆ. ರೀ ಫಂಡ್ ಆಗಿದೆ ಅಂತ ಪ್ರೂವ್ ಮಾಡ್ಬೇಕಾಗಿರೋದಲ್ಲ ರೀ, ಇಲ್ಲಿ ಪ್ರೂವ್ ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಎ.ಐ ವಿಡಿಯೋನಲ್ಲಿ ಆ ಸಮೀರ್ ಏನ್ ತೋರ್ಸಿದಾನೆ ಅದನ್ನ ಪ್ರೂವ್ ಮಾಡ್ಬೇಕಾಗಿರೋದು. ಅಲ್ಲಿ ಒಂದು ಹೆಣ್ಮಗಳನ್ನ ಎತ್ತಾಕೊಂಡೋಗಿ ಆಕೆನ ಅತ್ಯಾಚಾರ ಮಾಡಿ ಆಕೆಯ ಮರ್ಮಾಂಗಕ್ಕೆ 6 ಇಂಚು ಮಣ್ಣು ತುರುಕಿ ಸಾಕ್ಷಿ ನಾಶ ಮಾಡ್ಬೇಕು ಅಂತ ಹೊರಟಿದಾರಲ್ಲ, ಆ ವಿಚಾರದ ಬಗ್ಗೆ ತನಿಖೆ ಆಗ್ಬೇಕಾಗಿರೋದು. ಆ ವಿಚಾರನ ಇವತ್ತು ಆರ್ ಕನ್ನಡ ಇರ್ಬೋದು, ಪಬ್ಲಿಕ್ ಟಿವಿ ಇರ್ಬೋದು, ಇನ್ನೊಂದು ಟಿವಿ9 ಇರ್ಬೋದು, ಯಾವುದೇ ಟಿವಿ ಇರ್ಬೋದು, ಯಾವುದೇ ಮಾಧ್ಯಮ ಇರ್ಬೋದು, ಅದನ್ನ ಬಯಲ್ ಮಾಡ್ಬೇಕಾಗಿರೋದು. ಸಮೀರ್ಗೆ ಯಾರೋ ದುಡ್ಡು ಕೊಟ್ರು ಅನ್ನೋದನ್ನಲ್ಲ, ಅದನ್ನ SIT ಅವ್ರು ನೋಡ್ಕೋತಾರೆ, ತನಿಖಾ ಅಧಿಕಾರಿಗಳು ನೋಡ್ಕೋತಾರೆ. ಅದಕ್ಕೋಸ್ಕರ ಇನ್ನೊಂದು ಯೂಟ್ಯೂಬರ್ ಸುಮಂತ್ಗೆ ನೀವು ಫಂಡ್ ಮಾಡಿ, ನಾನು ಫಂಡ್ ಮಾಡಿದೀರಾ ಅಂತಾನೆ ಹೇಳಲ್ಲ, ಫಂಡ್ ಮಾಡಿರ್ಬೋದು, ಮಾಡಿಲ್ದೇ ಇರ್ಬೋದು, ಮಾಡಿ ಕೂಡ ಇರ್ಬೋದು, ಕರ್ಕೊಂಡ್ ಬಂದಿರ್ಬೋದು ಅವನನ್ನ. ಅದನ್ನ ಹೇಳ್ತಾ ಇದೀನಿ. ಇಲ್ಲ ಅಂದ್ರೆ ಆ ಚಿಕ್ಕ ಹುಡುಗನ್ನ, ಆ ತೊದಲು ನುಡಿ ಮಾತಾಡೋ ಆ ಸುಮಂತ್ ನಿಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂನು ಕುಯ್ದಿದ್ದನ್ನೇ ಕುಯ್ದು, ಹಾಕಿದನ್ನೇ ಹಾಕಿ, ರಿಪೀಟ್ ಆಗಿ ಹಾಕಿ, ಆ ಚಂದನ್ ಗೌಡ ಅನ್ನೋ ಒಬ್ಬ ವ್ಯಕ್ತಿಗೆ ಪಾಪ ಏನೋ 4 ದಿನ ಮೊದ್ಲು ಮಗು ಆಗಿದೆ ಅಂತೆ. ಪಾಪ ಅವನ ಹೆಂಡತಿ ಮಗು ಜೊತೆ ನೆಮ್ಮದಿಯಾಗೂ ಇರಾಕ್ ಬಿಡದೆ ಅವನಿಗೆ ಎಲ್ಲಾ ಟಿವಿ ಚಾನೆಲ್ಗಳಿಂದನೂ ಕಾಲ್ ಮೇಲ್ ಕಾಲ್ ಮಾಡಿ, ವಾಟ್ ಯು ವಾಂಟ್ ಟು ಪ್ರೂವ್? ಏನ್ ಪ್ರೂವ್ ಮಾಡಕ್ ಹೊರಟಿದೀರಾ? ಸೌಜನ್ಯ ಅತ್ಯಾಚಾರ ಆಗಿರೋದು ನಿಜ, ಆಕೆಗೆ ನ್ಯಾಯ ಸಿಗದೆ ಇರೋದು ನಿಜ, ಅದ್ರ ಬಗ್ಗೆ ವಿಡಿಯೋ ಮಾಡಿರೋದು ಸಮೀರು ಅದು ನಿಜ. ನೀವ್ ಹೇಳ್ತಾ ಇರೋದೇನು? ಅವನಿಗೆ ಫಂಡ್ ಕೊಟ್ಬಿಟ್ಟಿದ್ದಾರೆ. ಯಾರೋ ಗಿರೀಶ್ ಮಟ್ಟಣ್ಣನವರು, ಆಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಫಂಡ್ ಕೊಟ್ಬಿಟ್ಟಿದ್ದಾರೆ. ಯಾರ ಹತ್ರ ಫಂಡ್ ಕೊಟ್ರು? ಯಾರೋ ಅಭಿಷೇಕ್ ಅಂತೆ, ಆ ಹುಡ್ಗನು ಯೂಟ್ಯೂಬರು, ಅವನಿಗೂ ಫಂಡ್ ಕೊಟ್ಬಿಟ್ಟಿದಾರಂತೆ. ಅದನ್ನೇನ್ರಿ ನೀವು ಪ್ರೂವ್ ಮಾಡ್ಬೇಕಾಗಿರೋದು? ನೀವು ಪ್ರೂವ್ ಮಾಡ್ಬೇಕಾಗಿರೋದು ಅಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ, ಅದ್ರ ಬಗ್ಗೆ ಪ್ರೂವ್ ಮಾಡ್ಬೇಕಾಗಿರೋದು. ಅದ್ರ ಬಗ್ಗೆ ಸಾಕ್ಷಿ ನಾಶ ಆಗಿದೆ, ಇವತ್ತು ಆಕೆಗೆ ನ್ಯಾಯ ಸಿಗ್ಲಿಲ್ಲ, 13 ವರ್ಷ ಆಗಿದೆ ಘಟನೆ ನಡೆದು. ಇದ್ರ ಬಗ್ಗೆ ಕನ್ನಡದ ಹೆಣ್ಮಗಳು
ಒಂದು ಧರ್ಮ ಭೂಮಿಯಲ್ಲಿ ನಡೆದಿರುವಂತ ಅನ್ಯಾಯ ಇದ್ರ ಬಗ್ಗೆ ಧ್ವನಿ ಎತ್ತೋದ್ಬಿಟ್ಟು ಈ ಸುಮ್ನೆ ದೊಡ್ಡ ಮೀಡಿಯಾ ಮೈನ್ ಸ್ಟ್ರೀಮ್ ಮೀಡಿಯಾ ಅನ್ಕೊಂಡು ಇವತ್ತು ಯೂಟ್ಯೂಬರ್ಸ್ ಇಟ್ಕೊಂಡು ಚಿಲ್ಲಿ ದಾಂಡು ಗೋಳಿ ಆಟ ಆಡ್ಬಿಡ್ರಿ ಅವ್ರ ಜೊತೆಗೆ ಕರೆಸ್ಕೊಂಡು ಸ್ಟುಡಿಯೋದಲ್ಲಿ ಕುಂಟೆ ಬಿಲ್ಲೆ ಆಡ್ಬಿಡಿ ಹೇಳ್ತೀನಿ ಲೈನ್ ಆಗಿ ಎಲ್ಲಾರುನು. ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ ಮೀಡಿಯಾದವ್ರಿಗೆ? ಬಹಳ ಬೇಸರ ಅನ್ಸತ್ತೆ ಮೈನ್ ಸ್ಟ್ರೀಮ್ ಮೀಡಿಯಾ ನೋಡ್ತಾ ಇದ್ರೆ. ನಾವೇ ಆ ಕಡೆ ಹೋಗ್ಬಿಟ್ಟು ಒಂದ್ ಕಡೆ ಜರ್ನಲಿಸಂ ಮಾಡ್ಬಿಡೋಣವೇನೋ ಅಂತ ಅನ್ನೋ ಅಷ್ಟು ಬೇಜಾರಾಗಿ ಹೋಗಿದೆ ಈ ಮೀಡಿಯಾ ನೋಡಿ 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 ಬೇಸರ ಆಗೋಗಿದೆ ಕಣ್ರಿ. ಅದೇನೇ ಇರ್ಲಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇದು ವಾಸ್ತವ, ಇದು ವಾಸ್ತವ. ಇವತ್ತು ನಾನು ಹೇಳ್ತಾ ಇರೋದು ವಾಸ್ತವ, ಇದು ಸತ್ಯಾಂಶ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಯಾರಿಗೆ ನ್ಯಾಯ ಸಿಗ್ಬೇಕಾಗಿರೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿರೋದು. ಯಾರಿಗೆ ಯಾರು ಫಂಡ್ ಕೊಟ್ರು ಅನ್ನೋದಲ್ಲ. ಅವ್ರೊಂದ್ ವಿಡಿಯೋ ಮಾಡಿದ್ರೆ ಅದೊಂದ್ 1 ಲಕ್ಷ ಹೋದ್ರೆ ಅಲ್ಲೇ ಯೂಟ್ಯೂಬ್ ಅವರೇ ದುಡ್ಡು ಕೊಟ್ಬಿಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ವ್ಯೂಸ್ ಬಂದ್ರೆ ಅಲ್ಲೇ ದುಡ್ಡು ಬರುತ್ತೆ. ಅದೇನೇ ಇರ್ಲಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್.